ಚರ್ಚೆನ ಮುಂದುವರ್ಸೋಣ. ನಟರಾಜ್ ಗೌಡ್ರೆ, ಈ ಚಂಬಿಟ್ರೆ ಬೇರೆ ಏನೂ ಸಿಗ್ಲಿಲ್ವಾ ಅನ್ಯಾಯ ಆಗಿದೆ ಅಂತ ತೋರ್ಸಕ್ಕೆ? ದೇವೇಗೌಡರದನ್ನ ಅಕ್ಷಯ ಪಾತ್ರೆ ಅಂತ ತೋರಿಸಿದ್ರು. ಅವ್ರ ವಿಶ್ಲೇಷಣೆ, ದೇವೇಗೌಡರ ವಿಶ್ಲೇಷಣೆ. ಮೊನ್ನೆ ದೇವೇಗೌಡರ ಬಗ್ಗೆ ನಾನು ಜಾಸ್ತಿ ಇದು ಮಾತಾಡಲಿಕ್ಕಾಗಲ್ಲ, ಕೌಂಟರ್ ಮಾಡಲ್ಲ. ಬಟ್ ಆದರೆ ತಪ್ಪು ವಿಶ್ಲೇಷಣೆ. ಮೊನ್ನೆ ದೇವೇಗೌಡರದು ಕುಮಾರಸ್ವಾಮಿಯ ಪುತ್ರ ಪ್ರೇಮದಲ್ಲಿ ತಮ್ಮ ರಾಜಕೀಯ 50 ವರ್ಷದ ರಾಜಕೀಯ ಹೋರಾಟವನ್ನು ತಿಲಾಂಜಲಿ ಇಟ್ಬಿಟ್ರು ಅವರು. ಅದಕ್ಕೆ ನಾವು ಇದು ವಿಧಾಯದ ಚುನಾವಣೆ ಹೆಂಗೆ ತಿಲಾಂಜಲಿ ಇಟ್ರು ನೋಡಿ. ಯಾವತ್ತೂ ಕೂಡ ಅವರು ಬಿಜೆಪಿ ಅಂದ್ರೆ ಅವ್ರ ಪಕ್ಷ ಹುಟ್ಟಿದ್ದಂಗೆ ಇಲ್ಲ, ಕೇಳಿಸ್ಕೊಳ್ಳಿ. ಅಲ್ಲ, ಅವ್ರ ಪಕ್ಷ ಅವ್ರು ನೋಡಿ, ನಾನು ಜಾತ್ಯತೀತ ಅಂತ ಹುಟ್ಟಲ್ಲ, ಪಕ್ಷ ಹುಟ್ಟಿದ್ದಂಗೆ ಹೇಳಿ. ಈಗ ನಾನು ಹೇಳ್ತೇನೆ ಜಾತ್ಯತೀತ ಅಂತ. ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ಕೊಂಡೇ ಹುಟ್ಟಿದ್ದಲ್ವಾ? ನೋಡಿ, ಮಾನ್ಯ ದೇವೇಗೌಡರು ಕಾಂಗ್ರೆಸ್ ಅನ್ನು ವಿರೋಧ ರಾಜಕೀಯವಾಗಿ ಕಾಂಗ್ರೆಸ್ ಅನ್ನು ವಿರೋಧ ಮಾಡ್ತಾ ಇದ್ರು. ಅದನ್ನ ವಿರೋಧ ಮಾಡ್ಕೊಂಡೇ ಹುಟ್ಟಿದಂತ ಪಕ್ಷ ಜೆಡಿಎಸ್. ಆಮೇಲೆ ಈ ಬಿಜೆಪಿನ ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾನೆ ಇದ್ರು ಅವರು ದೇವೇಗೌಡರು. ಕುಮಾರಸ್ವಾಮಿ ಅವರು ಯಾವಾಗ ಸಮ್ಮಿಶ್ರ ಸರ್ಕಾರ ಮಾಡಿದಾಗಲೂ ಕೂಡ ಅವರು ಬಹಳ ಕಟುವಾಗಿ ಹೇಳಿದ್ರು, ನನಗೆ ಮಗನಿಲ್ಲ ಅಂತ ತಿಳ್ಕೊತೀನಿ, ನಾನು ನೋಡಲೇಬಾರ್ದವರು, ಆ ಥರ ಎಲ್ಲ ಭಾಳ ಭಾವುಕವಾಗಿ ಭಾಳ ಮಾತಾಡಿದ್ರು ಅವರು. ಅವ್ರು ಅದೇ ಥರ ಇದ್ದರು. ಬಟ್ ಈ ಕೊನೆಯ ಕುಮಾರಸ್ವಾಮಿಯವರ ಕೊನೆಯ ಪ್ರಯತ್ನ ಇದೆಯಲ್ಲ, ತಾವು ಅಧಿಕಾರ ಉಳ್ಕೋಬೇಕು ಅನ್ನೋದು. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ದೇವೇಗೌಡರನ್ನ ಉಪಯೋಗಿಸ್ಕೊಂಡ್ರು. ಆದರೆ ಇಂಪಾರ್ಟೆಂಟ್ ಏನಂದರೆ, ಚೆಂಬು ಅಂದರೆ ನಮ್ಮ ಹಳ್ಳಿ ಕಡೆಲ್ಲ ಒಂದು ಭಾಷೆಯಲ್ಲಿ ಏನು ಸಿಕ್ತು ನಿಮಗೆ, ಚೆಂಬು ಸಿಕ್ತು ಅಂದರೆ ಏನು ಸಿಕ್ಕಲಿಲ್ಲ. ರಾಜ್ಯಕ್ಕೆ ಏನಪ್ಪ ಸಿಕ್ತು ನಿಮಗೆ ಅಂದರೆ 15ನೇ ಹಣಕಾಸಿನ ಆಯೋಗದ 6,000 ಕೋಟಿ ರೂಪಾಯಿ ಶಿಫಾರಸಿತ್ತಲ್ಲ, ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ರಸ್ತೆಗಳ ಅಭಿವೃದ್ಧಿಗೆ 3,000 ಕೋಟಿ. ಆ 6,000 ಕೋಟಿ ರೂಪಾಯಿ ನಿಮಗೆ ಸಿಕ್ತಾ? ಚೆಂಬು ಸಿಕ್ತು, ಸಿಗಲಿಲ್ಲ ಅದು ಅಂತ. 5,495 ಕೋಟಿ ರೂಪಾಯಿ ಏನು ವಿಶೇಷ ಅನುದಾನ ರಾಜ್ಯಕ್ಕೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ, ಅದು ಸಿಕ್ತಾ? ಸಿಗಲಿಲ್ಲ, ಚೆಂಬು ಸಿಕ್ತು ಅಂತ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಲ್ಲ, ನಾವು ಘೋಷಣೆ ಮಾಡಿಬಿಟ್ಟಿದ್ದೀವಿ, ನಾವು ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಅಸೆಂಬ್ಲಿ ಚುನಾವಣೆಯಲ್ಲಿ ಬೊಂಬು ಹೊಡಿತಾ ಇದ್ರು ಬಿಜೆಪಿ ನಾಯಕರು. ನಾವು ಕೊಟ್ಬಿಟ್ಟಿದ್ದಾರೆ, ಎಲ್ಲ ಬಂದ್ಬಿಟ್ಟಿರ್ಬೋದು ಅಕೌಂಟಲ್ಲಿ ಅಂತ. ₹1 ಬರಲ್ಲ. ಏನು ಸಿಕ್ತು ಅಂದರೆ ಚೆಂಬು ಸಿಕ್ತು ಅಂತ. ನಾವು ಈ ಕಾವೇರಿ ಮೇಕೆದಾಟು ಒಂದು ಅಣೆಕಟ್ಟು ಕಟ್ಟಬೇಕು, ಇದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿ ಅಂತೇಳಿ 2 ಬಾರಿ DPR ಮಾಡಿ, ಈವನ್ ಮಾನ್ಯ ಕುಮಾರಸ್ವಾಮಿಯವರು ಮೈತ್ರಿಲಿದ್ದಾಗ ಕೂಡ 2ನೇ ಬಾರಿ DPR ಮಾಡಿದ್ರು ಮಾನ್ಯ DK ಶಿವಕುಮಾರ್. 9,000 ಕೋಟಿ ರೂಪಾಯಿಗೆ DPR ಕೊಟ್ಬಿಟ್ಟು ನಾವು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀವಿ, ಇವತ್ತು ಕೂಡ ಕಾಯ್ತಾ ಇದ್ದೀವಿ. ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟರೆ ಚೆಂಬು ಕೊಟ್ಟರು. ಯಾವುದೇ ರೀತಿಯ ರಾಜ್ಯಕ್ಕೆ ವಿಶೇಷವಾಗಿ ಅನುದಾನನೂ ಇಲ್ಲ. ಮೈತ್ರಿ ಸ್ಟಾಲಿನ್ ಅಲ್ಲಿ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ಟಾಲಿನ್ ತಮಿಳ್ಗೆ, ಅಲ್ಲಿ ಸ್ಟಾಲಿನ್ ಅಣ್ಣಾಮಲೈ ಇಬ್ರು ಒಂದೇ, ತಮಿಳ್ ಪರ ಅವರು. ಅಣ್ಣಾಮಲೈ ಉಪವಾಸ ಕೂತಿದ್ರು. ನಾನು ಹೇಳ್ತೀನಿ ಕೇಳಿ, ನಾನು ಅಣ್ಣಾಮಲೈ ಉಪವಾಸ ಕೂತ್ಕೊಂಡು ತಮಿಳ್ನಾಡು ಒಪ್ಪಲಾರ್ದೇನೆ ಕಟ್ಟಕ್ಕಾಗತ್ತೆ. ಅವಾಗ ಕೇಂದ್ರ ಸರ್ಕಾರದ ಏನ್ ಗೊತ್ತಾ ಇನ್ವಾಲ್ವ್ಮೆಂಟ್, ಕೋರ್ಟ್ ಮುಗಿದೋಗಿದೆ. ಕೇಂದ್ರದ ಇನ್ವಾಲ್ವ್ಮೆಂಟ್, ಕಾವೇರಿ ವಿಚಾರ ಕೇಂದ್ರದ ಇನ್ವಾಲ್ವ್ಮೆಂಟ್ ಇಲ್ಲ. ಈ ವಿಷಯದಲ್ಲಿ ಹೇಳ್ತೀನಿ ಕೇಳಿ, ಕೋರ್ಟ್ ವಿಚಾರದಲ್ಲಿ ಈ ಮೇಕೆದಾಟು ವಿಚಾರ ಇಲ್ಲ ಇಲ್ಲ ಗೊತ್ತು ಗೌಡ, ಅದರಲ್ಲಿ ರಾಜಕೀಯ ಏನೂ ಆಗಲ್ಲ. ಫೈನಲ್ ಇನ್ನುಳಿದ ಎಲ್ಲ ವಿಚಾರ ಫೇರ್. ಬಟ್ ಕೋರ್ಟ್ ಒಂದು ಫೈನಲ್ ವರ್ಡಿಕ್ಟ್ ಆಗಿದೆ. ಕೋರ್ಟ್ ನಲ್ಲಿ ಒಂದು ಫೈನಲ್ ವರ್ಡಿಕ್ಟ್ ಆಗಿದೆ. ನಾವು 172 TMC ನೀರು ಏನ್ ಬಿಡಬೇಕು ಅಂತಿದೆ, ಅದು ಫೈನಲ್ ವರ್ಡಿಕ್ಟ್. ಹೆಚ್ಚು ಬಂದ್ರೆ ಕಡಿಮೆ ಬಂದ್ರೆ ಅದಕ್ಕೆ ತಮಿಳುನಾಡು ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹೊಣೆಗಾರಿಕೆ ಅಲ್ಲ. ನಾವು ಏನೇ ಅಣೆಕಟ್ಟು ಕಟ್ಕೊಂಡ್ರು ಕೂಡ ಆ ನಿಯಮಗಳ ಅನುಸಾರನೇ ಇರುತ್ತೆ, ಆ ನಿಯಮಗಳ ವಿರುದ್ಧವಾಗಿರೋದಿಲ್ಲ. ನಾವು ಅವಾಗ ಹೊಸ ಡ್ಯಾಮ್ ಕಟ್ಟಬೇಕು ಅಂತಂದ್ರೆ ಇಂಟರ್ ಸ್ಟೇಟ್ ಪಾಲಿಸಿಗಳ ಪ್ರಕಾರ ತಗೊಳ್ಬೇಕಾಗುತ್ತೆ. ಹಂಗೆಲ್ಲ ಕಟ್ಟಕ್ ಬರಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿ ನಮಗೆ ಕ್ಲಿಯರೆನ್ಸ್ ಕೊಟ್ರೆ ನಾವಿಲ್ಲಿ ಅಣೆಕಟ್ಟು ಕಟ್ಟಬಹುದು. ಇದು ವಾಸ್ತವ. ಅದು ಕಟ್ಟಕ್ಕಾಗಲ್ಲ ಅಂತಂದ್ರೆ ತಮಿಳುನಾಡು ಕೋರ್ಟ್ಗೆ ಹೋಗ್ಲಿ, ಅವಾಗ ತೀರ್ಮಾನ ಆಗ್ತದೆ. ಗೌಡ್ರೆ, ಕಾಂಗ್ರೆಸ್ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಜೊತೆಗೆ ನಿಂತಾಗ 40 ಸೀಟ್ಗಳ ಜೊತೆಗೆ ನಿಂತ್ಕೊಂಡಾಗ ಕಾವೇರಿ ಕರ್ನಾಟಕದ ವಿಚಾರದಲ್ಲಿ ಕೇಂದ್ರ ಕೊಟ್ಟಿತ್ತ ಕಾಂಗ್ರೆಸ್ ಅವಾಗ 2012ರಲ್ಲಿ ಇಲ್ಲ. ಇದೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಎತ್ತಿದ್ರಿ. 2012ರಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ಅಲ್ಲಿ ಜಯಲಲಿತಾ ಮುಖ್ಯಮಂತ್ರಿ. 2 ರಾಜ್ಯಗಳು ಬೆಂಕಿ ಎತ್ಕೊಂಡ್ ಬಿಡ್ತು, ಬಹಳ ದೊಡ್ಡ ಗಲಾಟೆ, ಬಿಗುವಿನ ವಾತಾವರಣ. ಆ ಸಮಯದಲ್ಲಿ ಏನು ನಾವು ಮಳೆ ಕಡಿಮೆ ಆಗಿದೆ, ನೀರು ಬಿಡಕ್ಕಾಗ್ತಾ ಇಲ್ಲ. ಅವಾಗ 192 TMC ಬಿಡಬೇಕಾಗಿತ್ತು, ಇನ್ನು ಮಧ್ಯಂತರ ವರದಿ ಇತ್ತು, ಫೈನಲ್ ವರದಿ ಬಂದಿರಲಿಲ್ಲ. ನಾವಿಲ್ಲಿಂದ ಬರೀ 80-90 TMC ನೀರು ಬಿಟ್ಟಿದ್ವಿ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ. ನಾವು ಕಾಂಗ್ರೆಸ್ ಪಕ್ಷವಾಗಿ ರಾಜ್ಯದ ಯೂನಿಟ್ ಆಗಿ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ವಿ, ಜಗದೀಶ್ ಶೆಟ್ಟರ್ ಪರವಾಗಿ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು 2 ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಕುಂಡಿಸ್ಕೊಂಡು ಸಂಧಾನ ಮಾಡಿ ಜಗಳ ಆಡ್ಕೊಡ್ದು. ಈಗ ನೀರಿನ ಸಂಕಷ್ಟ ಪರಿಸ್ಥಿತಿ ಈ ತರ ಇದೆ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೊಣೆಗಾರಿಕೆಯನ್ನ, ಕರ್ತವ್ಯವನ್ನ ಅವ್ರು ತೋರಿಸಿದ್ರು. ಆದ್ರೆ ಈ ಪ್ರಧಾನಮಂತ್ರಿಗಳು ಆ ತರ ಕರ್ತವ್ಯವನ್ನ, ಹೊಣೆಗಾರಿಕೆಯನ್ನ ಯಾವ ಸಮಯದಲ್ಲೂ, ಅರುಣ್ ಅವರೇ, ನೀವು 10 ವರ್ಷದಲ್ಲಿ ನೀವು ನೋಡ್ಬಿಡಿ, ಅಂತಾರಾಜ್ಯ ವಿಷಯಗಳಲ್ಲಿ ಅದು ಮಹದಾಯಿ ಆಗ್ಬೋದು, ಕಾವೇರಿ ಆಗ್ಬೋದು, ಕರೆದು ಮಾತನಾಡಿ ಹೇಳೋದ್ರ ಬಗ್ಗೆ ಬೇರೆ. ನೀರನ್ನ ಅಲ್ಲಿ ಇಟ್ಕೊಳ್ಳೋದು, ನೀರನ್ನ ಕಟ್ಕೊಳ್ಳೋದು, ಡ್ಯಾಮ್ ಕಟ್ಟುವಂತ ವಿಚಾರಕ್ಕೆ ಡೈರೆಕ್ಷನ್ ಅನ್ನ ಕೊಡಕ್ಕಾಗಲ್ಲ. ಕ್ಲಿಯರೆನ್ಸ್ ನಾವು ಕ್ಲಿಯರೆನ್ಸ್ ಕೇಳಿದ್ವಿ, ಕ್ಲಿಯರೆನ್ಸ್ ರಿಜೆಕ್ಟ್ ಮಾಡೋದಾದ್ರೂ ಅವ್ರು ಮಾಡ್ಬೇಕಾಗುತ್ತೆ. ಇದು ಈ ರೀತಿಯಾಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.2% ಡೆವಲ್ಯೂಷನ್ ಬರ್ತಾ ಇದ್ದು, 15ನೇ ಹಣಕಾಸಿನ ಆಯೋಗಕ್ಕೆ ನಮಗೆ
3.61 ಆಯ್ತು. ಅವಾಗ ನಮ್ಗೆ ಎಷ್ಟು ನಷ್ಟ 62,000 ಕೋಟಿ ರೂಪಾಯಿ ನಷ್ಟ ರಾಜ್ಯಕ್ಕೆ. ನಾವು ಇದು ಕೇಳ್ತಾ ಇದೀವಿ, ನಮ್ಗೆ 62,000 ಕೋಟಿ ನಷ್ಟ ಆಗ್ತಾ ಇದೆ. ಕೊಡಕ್ಕೆ ಗೌಡ್ರೆ 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ ಡಿಫರೆನ್ಸ್ ಆಗ್ಬಿಟ್ಟಿದೆ ಅನ್ ಕೊಡಿ ಅಂತಂದ್ರೆ ಹೌ ಕ್ಯಾನ್ ಇಟ್ ಪಾಸಿಬಲ್? ಹಾಗಿದ್ದಾಗ 12, 13ನೇ ಅವಾಗಿಂದೆಲ್ಲ ಲೆಕ್ಕ ಹಾಕೊಂತ ಕೂತ್ರೆ ಆಗೋದಿಲ್ಲ. ಈಗ ಇರಬೇಕಾಗಿರುವಂತ ಅನುದಾನದಲ್ಲಿ ಏನಾದ್ರೂ ಮೋಸ ಮಾಡಿದ್ಯಾ ಅನ್ನುವಂತ ಪಾಯಿಂಟ್ ಅನ್ನ ಹೇಳ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಆ 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಆಯೋಗ ರಚನೆ ಆಗೋಗ್ಬಿಟ್ಟಿದೆ. 14ನೇ ಹಣಕಾಸಿನ ರಚನೆ ಆಗಿದ್ದು 1970 ಜನಸಂಖ್ಯೆ ಅನುಗುಣವಾಗಿ, 15ನೇ ಹಣಕಾಸಿನ ಆಯೋಗ ರಚನೆ ಆಗಿರೋದು 2011 ಜನಸಂಖ್ಯೆಗೆ ಅನುಗುಣವಾಗಿ. ಏನೇ ಆದ್ರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ, ಕಡಿಮೆ ಆಗ್ತದೆ. 16ನೇ ಹಣಕಾಸಿನ ಆಯೋಗ ಈಗ ಹೊಸದ್ ಬರ್ತಾ ಇದೆ. 16ನೇ ಹಣಕಾಸಿನ ಆಯೋಗ 2026 ನಂತರ ಇಲ್ಲಿ ಚಾಲ್ತಿ ಆಯ್ತದೆ. ಆ ಸಮಯದಲ್ಲಿ ನಾವು ನ್ಯಾಯ ಆಗ್ಬೇಕು ಅಂದ್ರೆ ನಾವೆಲ್ಲ ನನ್ನ ಸಮಯ ನಾನು ಈಗ ಅಲ್ಲಲ್ಲ ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆನೆ ಅವ್ರು ಹೇಳಿದ ಕೆಲವು ಹಸಿ ಸುಳ್ಳುಗಳಿಗೆ ಫ್ಯಾಕ್ಟ್ರಿಗಳು ಹೇಳ್ಬಿಡ್ತೀನಿ. 15ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗ ಅಂತಾರಲ್ಲ, 15ನೇ ಹಣಕಾಸು ಆಯೋಗ ಬಂದ್ಮೇಲೆ 2015ರಿಂದ 19ವರೆಗೆ ಇವ್ರದೇ ಸರ್ಕಾರ ಇದ್ದಿದ್ದು. ಒಂದೇ ಒಂದು ವಾದ ಮನ್ನಣೆ ಮಾಡಿಲ್ಲ ಸರ್. ಹೇಗೆ ಹೇಳ್ತಾರೆ ಕಡಿಮೆ ಆಯ್ತು ಅಂತೇಳಿ? ನಾಚಿಕೆ ಆಗಲ್ವಾ ಇವ್ರಿಗೆ? 1 ವರ್ಷ ಕೂಡ ಹೋಗಿ ವಾದ ಮನ್ನಣೆ ಆಗಿಲ್ಲ. ನಮ್ ಫ್ಯಾಕ್ಟ್ ಹೀಗಿದೆ, ಫಿಗರ್ಸ್ ಹೀಗಿದೆ, ನಮ್ಗೆ ಈ ರೀತಿ ಬರ್ಬೇಕಂತೇಳಿ ಇವ್ರದೇ ಸರ್ಕಾರ ಇದ್ದಿದ್ದು. 2018 ಇವ್ರ ಸರ್ಕಾರ, ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ, ಒಂದೇ ಒಂದು ವಾದ ಮಾಡ್ಲಿಲ್ಲ 5 ವರ್ಷ. ಏನಾಗ್ಬೇಕಾದ್ರೆ ಕಥೆ ಅದು. ಅದಾದ್ಮೇಲೆ ಯಾವುದು ಇದ್ರದ್ದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಏನ್ ಮಾತಾಡ್ತಾರೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಒಳಗಡೆ 5,300 ಕೋಟಿ ರೂಪಾಯಿ ಇವತ್ತು ಕೂಡ ಇದೆ ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿ DPR ಮಾಡಿ ನ್ಯಾಷನಲ್ ಪ್ರಾಜೆಕ್ಟ್, ದಿಸ್ ಇಸ್ ದ ಓನ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಇನ್ ಎಂಟೈರ್ ಕರ್ನಾಟಕ ಮಾಡಿದ್ದು ಇವರು. ಇಲ್ಲಿವರೆಗೂ ಅದಕ್ಕೆ ಕರೆಕ್ಟ್ ಆಗಿ ಇವ್ರನ್ನ ಕೊಡಕ್ಕಾಗದಂಗೆ ಅಲ್ಲೇ ಬಿದ್ದು ಕೂತಿದೆ. ಇವತ್ತು ಮೇಕೆದಾಟು ವಿಚಾರ ಮಾತಾಡಿದ್ರು. ಮೇಕೆದಾಟು ಇವರು ಪಾದಯಾತ್ರೆ ಮಾಡಿ ಅಷ್ಟೊಂದು ಬೊಂಬಿಡಿದೆ ಇದ್ದಿದ್ರೆ ತಮಿಳುನಾಡು ಸರ್ಕಾರ ಕ್ಲಿಯರೆನ್ಸ್ಗೆ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ. ಹೇಗೋ ಸುಲಭವಾಗಿ ಬಗೆಹರಿಸ್ಕೋಬೋದಾಗಿತ್ತು. ಇವತ್ತು ಇರ್ತಕ್ಕಂಥದ್ದು ಇವ್ರದೇ ಇಂಡಿಯಾ ಅಲಯನ್ಸ್ ಪಾರ್ಟ್ನರು. ಹೋಗಿ ಕೂತ್ಕೊಂಡು ಮಾತಾಡಬೇಕು ಅಂತ ಅನ್ಸಲ್ವಾ? ಅವ್ರು ಮಾಡಲ್ಲ ಅಂತ ಕೂತ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಎಂತಾನೆ ಮಾಡ್ತದೆ. ಇವರು ಜುಲೈ 26ನೇ ತಾರೀಕಿಂದ ಇಂಡಿಯಾ ಅಲಯನ್ಸ್ ಒಲೈಸೋದಕ್ಕೋಸ್ಕರ ಮೊದಲನೇ ದಿವಸದಿಂದ ತಮಿಳುನಾಡು ನೀರು ಬಿಟ್ಕೊಂಡ್ಬಂದ್ರಿ. ಹೇಳಿತಾ ನಿಮಗೆ? ಪ್ರಾಧಿಕಾರ ಹೇಳಿತಾ? ಸಲಹೆ ಕೊಟ್ಟಿದ್ದಷ್ಟೇ. ಸಲಹೆ ಕೊಟ್ಟಿದ್ದಕ್ಕೇನೆ ಸುಮಾರು 6 ತಿಂಗಳ ಕಾಲ ನಿರಂತರವಾಗಿ ನೀರು ಬಿಟ್ಟಿದ್ದಕ್ಕೇನೆ ಇವತ್ತು ಬರ ಬಂದು ಸಾಯ್ತಾ ಇರೋದು ಸ್ವಾಮಿ. ಬೆಂಗಳೂರಿಗೆ ಕುಡಿಯೋ ನೀರಿಲ್ಲಂಗಾಗಿರ್ತಕ್ಕಂಥದ್ದು ಇದು ತಾನೇ ನೀವು ರೈತರಿಗೆ ಕೊಟ್ಟಿರ್ತಕ್ಕಂಥ ಚಂಬು. ಅದಾದಮೇಲೆ ಬರ ಸಮಯದಲ್ಲಿ ಕೇಂದ್ರ ಕೊಟ್ಟಿರ್ತಕ್ಕಂಥ 6,000ಕ್ಕೆ 4,000 ರೂಪಾಯಿ 10,000 ರೂಪಾಯಿ ಬಂದಿದ್ರೆ ರೈತ ಬದುಕೊಳ್ಳೋಣ. ಇವತ್ತು 4,000 ತಿಂದ್ಬಿಟ್ರಿ, ರೈತರ ಕೈಗೆ ಚೊಂಬು ಕೊಟ್ರಿ. 11,500 ಕೋಟಿ ರೂಪಾಯಿ SC STಗಳದ್ದು ಚಂಪು ಕೊಟ್ರಿ. ಇಷ್ಟೆಲ್ಲ ಚಂಪು ಕೊಟ್ಟು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಸರ್, ಇವ್ರದ್ದು ಯಾವುದು ಇವ್ರು ಪರಮೇಶ್ವರ ಅವ್ರದ್ದೇ ಕಾಲೇಜು. ಪರಮೇಶ್ವರ ಅವರ ಕಾಲೇಜಿಂದ ಅವರ ಲೆಕ್ಚರರ್ ಹೇಳಿದ್ದು 270 ಜನ ಮಕ್ಕಳು ಓದ್ತಾ ಇದ್ದರು, ಬಿಟ್ಬಿಟ್ಟು ಆಚೆ ಕಡೆ ಹೋಗಿದ್ದಾರೆ. ಎಜುಕೇಷನ್ ಬಿಟ್ಟು ಆಚೆ ಕಡೆ ಹೋಗಿದ್ದಾರೆ ಒಂದೇ ಒಂದು ಕಾಲೇಜಲ್ಲಿ. ಯಾಕೆ? ಚೆನ್ನಾಗಿ ಸ್ಕಾಲರ್ಶಿಪ್ ಬರ್ತಾ ಇದ್ದು, 1 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿಲ್ಲ. ಮಕ್ಕಳು ಬಾಳ್ಗೂ ಚೊಂಬು ಕೊಟ್ಬಿಟ್ರಿ. ಎಲ್ಲರಿಗೂ ಚೊಂಬು ಕೊಟ್ಟಾದ್ಮೇಲೆ ಇವಾಗ ರಾಹುಲ್ ಗಾಂಧಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಆಸ್ತಿ ಸರಿಯಾಗಿ ತೆರಿಗೆ ಮಾಡ್ತೀವಿ. ಅರುಣ್ ನಿಮ್ ಕೈಗೂ ಚೊಂಬು ಬರ್ತಾ ಇದೆ, ಹೆಣ್ಮಕ್ಳು ತಾಳಿಗೂ ಚೊಂಬು ಕೊಡ್ತಾ ಇದ್ದಾರೆ, ಇಡೀ ದೇಶಕ್ಕೆ ಚೊಂಬು ಕೊಡಕ್ಕೆ ರೆಡಿ ಆಗಿದ್ದಾರೆ. ಆಸ್ತಿಯನ್ನ ಕರೆಕ್ಟ್ ಮಾಡ್ತಾರಂತೆ. ನಿಮ್ಮ ಹತ್ರ 2 ಟೂ ವೀಲರ್ ಇದ್ರೆ 1 ಟೂ ವೀಲರ್ ಇಟ್ಕೊಂಡು ಇನ್ನೊಂದು 2 ವೀಲರ್ ಅದು ಯಾರಿಗೂ ತಗೊಂಡೋಗಿ ಕೊಡ್ತಾರಂತೆ. ಈ ರೀತಿ ದೇಶಕ್ಕೆ ಚೊಂಬು ರೆಡಿ ಆಗ್ತಾ ಇದೆ, ತಾಳಿ ಕೂಡ ಹೋಗ್ತಾ ಇದೆ. ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ, ಅಶ್ವಿನ್ ಅವ್ರನ್ನ ಮಾತನಾಡಿಸ್ತೀನಿ. ಅಲ್ಲಿ ಅಕ್ಷಯ ಪಾತ್ರೆ ಅನ್ನೋದನ್ನ ದೇವೇಗೌಡರು ಬಳಸಿದ್ರು. ಸೊ ಅಕ್ಷಯ ಪಾತ್ರೆ ಕೊಟ್ಟಿದ್ದೇ ಆಗಿದ್ರೆ ಸಾಲ ಯಾಕೆ ಜಾಸ್ತಿ ಮಾಡಿಕೊಂಡ್ರು ಅನ್ನೋದನ್ನ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಉತ್ತರ ಕೊಡಬೇಕಲ್ಲ ಅದಕ್ಕೆ. JDS ನವರು ಏನು ಉತ್ತರ ಕೊಡ್ತಾರೆ ನೋಡೋಣ.